ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇವತ್ತಿನ ತರಗತಿ ಛಂದಶಾಸ್ತ್ರದಲ್ಲಿ ಮಾತ್ರಾ ಗಣದಲ್ಲಿ ಬರುವಂಥದ್ದು ಕಂದಾ ಪದ್ಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಕಂದಾ ಪದ್ಯ ಯಾವ ರೀತಿ ರಚನೆ ಇರ್ತೈತಿ ಮತ್ತು ಆ ಕಂದಾ ಪದ್ಯದ ಲಕ್ಷಣಗಳು ಏನು ಅನ್ನೋದನ್ನು ಇವತ್ತಿನ ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಕಂದಾ ಪದ್ಯದಲ್ಲಿ ಆ ಮಾತ್ರಾಗಣ ಆಧಾರದ ಮೇಲೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂದರೆ ಇದು ವಿಶೇಷವಾಗಿ ಆ ಸಾಲುಗಳ ಮೇಲೆ ಅವಲಂಬನೆ ಆಗ್ತೈತಿ. ಅದಕ್ಕಿಂತ ಇದು ಕಂದಾ ಪದ್ಯವು 4 ಸಾಲುಗಳು ಒಳಗೊಂಡಿರ್ತವೆ. ಅಂದರೆ ಇದಕ್ಕಿಂತ ಮುಂಚಿತವಾಗಿ ಒಂದು ಕವನ ಅಥವಾ ಕೋಡ್ ಅಥವಾ ಏನು ತಿಳ್ಕೊಳ್ಳಿ. ನಿಮ್ಮ ದೋಸ್ತ ಹೆಂಗದನಪ್ಪ ಅಂತಂದ್ರೆ, ನಮ್ಮ ದೋಸ್ತ 3 ಸಾಲಿನ ತ್ರಿಪದಿ ಅಲ್ಲ, 4 ಸಾಲಿನ ಕಂದಾ ಪದ್ಯ ಅಲ್ಲ, 6 ಸಾಲಿನ ಷಟ್ಪದಿ ಅಲ್ಲ, ಕೋಟಿ ವಾಕ್ಯಗಳಲ್ಲಿ ಹೇಳುವಂಥ ನಮ್ಮ ದೋಸ್ತ ಅಷ್ಟು ಮಹತ್ವ ಅದನ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಸ್ವಲ್ಪ ಹಂಗೆ ಏನು ಹೇಳಿದೆ, 3 ಸಾಲಿನ ತ್ರಿಪದಿ ಅಲ್ಲ, 4 ಸಾಲಿನ ಕಂದಾ ಪದ್ಯ ಅಲ್ಲ, 6 ಸಾಲಿನ ಷಟ್ಪದಿ ಅಲ್ಲ. ಇದನ್ನು ನೆನಪಿಟ್ಕೊಂಡ್ಬಿಟ್ಟಪ್ಪ ಅಂದ್ರೆ ಸಿಂಪಲ್. ಕಂದಾ ಪದ್ಯ ಅಂದ್ರೆ ನೋಡತ್ಲೆ ಒಂದೇದೇನು ಐಡೆಂಟಿಫೈ ಮಾಡಬೇಕು. 4 ಸಾಲು ಇದ್ರೆ ಅದು ಕಂದಾ ಪದ್ಯ, 3 ಸಾಲಿದ್ರೆ ಏನಿರ್ಬೇಕು, ಅದು ತ್ರಿಪದಿ ಇರಬೇಕು, ಇಲ್ಲಕಂದ್ರೆ ಸಾಂಗತ್ಯ ಇರಬೇಕು, 6 ಸಾಲಿದ್ರೆ ಅದು ಷಟ್ಪದಿ ಅಂತಂದು ಗೆಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಕಂದಾ ಪದ್ಯ ಅಂದ್ರೆ ಏನಪ್ಪ ಅಂದ್ರೆ ಏನಿರ್ತೈತಿ, 4 ಸಾಲುಗಳು ಇರ್ತವೆ. ಅದಾವಲ್ಲ ಅವುಗಳಿಗೆ ಪಾದಗಳು ಅಂತ ಕರಿತಾ ಹೋಗ್ತಾರೆ. ಛಂದಶಾಸ್ತ್ರ ಭಾಳಷ್ಟು ಪಾದಗಳು ಅಂತಂದು ಬಳಕೆನ ಮಾಡ್ತಾ ಹೋಗ್ತಾರೆ. ಅಂದರೆ ಎಷ್ಟು, 1 ಪಾದ, 2 ಪಾದ, 3 ಪಾದ, 4 ಪಾದಗಳು. ಹೌದು, 4 ಪಾದಗಳು ಅದಾವ. ಹಾಗಾದರೆ ಈ ಒಂದು 4 ಪಾದಗಳು ರಚನೆ ಆಗಿರ್ತಾವಪ್ಪ ಅಂದ್ರೆ, ಒಂದೇದು ಈ ಒಂದು ಪದಗಳಿಗೆ ಲಘುಗುರು ಹಾಕ್ತಾ ಹೋಗ್ತಾರೆ. ಲಘುಗುರು ಹಾಕೋದನ್ನು ಈ ಹಿಂದೆ ತರಗತಿ ಹೇಳ್ಕೊಟ್ಟಿದ್ದೀನಿ. ಹಾಗಾದರೆ ನೇರವಾಗಿ ನಾನಿಲ್ಲಿ ಇದು ಬರ್ತವೆ. ಎಷ್ಟು ಮಾತ್ರೆಗಳಿಗೆ ಲಘುಗುರು ಹಾಕ್ತಾ ಹೋಗ್ಯಾರಪ್ಪ ಅಂದ್ರೆ, ಎಷ್ಟು ಮಾತ್ರೆಗಳಿಗೆ, 4 ಮಾತ್ರೆಗಳ ಗುಂಪಿಗೆ 4 ಮಾತ್ರೆಗೆ ಕಣ ವಿಭಜನೆ ಮಾಡ್ತಾವೆ. ಅಂದರೆ 4 ಮಾತ್ರೆಗೆ ಕಣ ವಿಭಜನೆ ಮಾಡ್ತಾ ಹೋಗ್ಯಾರ. ಇಲ್ಲಿ 4 ಮಾತ್ರೆಗೆ ಹಿಂಗೆ ಕಣ ವಿಭಜನೆ ಮಾಡ್ತಾ ಹೋಗ್ಯಾರ. ಇದು 2ನೇ ಪಾಯಿಂಟ್. ಕಣ ವಿಭಜನೆ ಮಾಡ್ತಾ ಹೋದ ಮೊದಲನೇ ಸಾಲಿನಲ್ಲಿ ಎಷ್ಟು ಗಣ ವಿಭಜನೆ ಆಗ್ಯಾವು, 3 ಆಗ್ಯಾವು. 2ನೇ ಸಾಲಿನಲ್ಲಿ 1, 2, 3, 4, 5 ಆಗ್ಯಾವು. 3ನೇ ಸಾಲಿನಲ್ಲಿ 3 ಆಗ್ಯಾವು. 4ನೇ ಸಾಲಿ 5 ಆಗ್ಯಾವು. ಇದು ಇಷ್ಟೇನಪ್ಪ ಅಂದ್ರೆ ಕಂದಾ ಪದ್ಯದ ಒಂದು ಗಣ ವಿಭಜನೆ. ಈಗ ಪ್ರಮುಖವಾಗಿ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾವೆ. ಇದಿಷ್ಟೇನಪ್ಪ ಐಡೆಂಟಿಫೈ ಮಾಡೋದು ಹೇಳ್ಕೊಟ್ಟೆ. ಹಾಗಾದರೆ ಲಕ್ಷಣಗಳು ನೋಡೋದ, ಒಂದೇದು 4 ಪಾದಗಳಿರ್ಬೇಕು. ಹೌದು, ಓಕೆ, 4 ಪಾದಗಳು ಅದಾವ. 2ನೇದು 1ನೇ ಮತ್ತು 3ನೇ ಪಾದಗಳು ಪರಸ್ಪರ ಸಮವಾಗಿತ್ತು. 4 ಮಾತ್ರೆ ತಲಾ 3 ಕಣಗಳಿರಬೇಕು. ನೋಡೋಣ, ಒಂದನೇ ಸಾಲು ಮತ್ತು 3ನೇ ಸಾಲು ಎರಡೂ ಸಮಾನವಾಗಿತ್ತು. ಅಂದ್ರೆ ಸಮವಾಗಿವೆ. 4 ಮಾತ್ರೆಯ 3 ಕಣಗಳು ಇರಬೇಕು. ಹೌದಾ? ಹೌದು, 1, 2, 3 4 ಮಾತ್ರೆಯ 3 ಕಣಗಳು ಅದಾವೆ. ಓಕೆ, 2ನೇ ಪಾಯಿಂಟು ಕ್ಲಿಯರ್ ಆಯಿತು. 3ನೇ ಪಾಯಿಂಟು 2 ಮತ್ತು 4ನೇ ಪಾದಗಳು ಪರಸ್ಪರ ಸಮವಾಗಿತ್ತು. 4 ಮಾತ್ರೆಗಳ ತಲಾ 5 ಗಣಗಳಿರಬೇಕು. ಹೌದಾ? ನೋಡೋಣ. ಅಂದ್ರೆ 2 ಮತ್ತು 4ನೇ ಸಾಲುಗಳು ಪರಸ್ಪರ ಸಮವಾಗಿತ್ತು. ಅಂದ್ರೆ 1, 2, 3, 4, 5 ಅಂದ್ರೆ 4 ಮಾತ್ರೆಯ 5 ಗಣಗಳಿತ್ತಪ್ಪ ಅಂದ್ರೆ ಅದನ್ನು ಎಂತ ಕರಿತಾವಪ್ಪ ಅಂದ್ರೆ ಕಂದಾ ಪದ್ಯ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಮುಖ್ಯವಾಗಿ ಕೊನೆಯ ಒಂದು ಪದ ನೋಡಿ, ಎಂತ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಅಂದರೆ ಪ್ರತಿ ಪಾದ ಅಂದರೆ ಮೊದಲನೇ ಅಕ್ಷರ ಏನಿರಬೇಕು, ಆದಿಪ್ರಾಸ. ಕ, ತ, ಪ ಅಂದರೆ ಒಂದೇ ರೀತಿಯ ಪ್ರಾಸಾಕ್ಷರಗಳು ಬರ್ತಾವೆ. ಹಾಗಾಗಿ ಯಾವ ಪ್ರಾಸ ಕಾಣ್ತಾ ಹೋಗ್ತಪ್ಪ ಅಂದ್ರೆ ಆದಿಪ್ರಾಸದಿಂದ ಕೂಡಿರಬೇಕು. ಇದು ಇಷ್ಟೇನಪ್ಪ ಅಂದ್ರೆ ಕಂದಾ ಪದ್ಯದ ಲಕ್ಷಣಗಳು. ಇವುಗಳ ಮೇಲೆ ಪ್ರಶ್ನೆ ಕೇಳ್ತಿದ್ರೆ, ಹೌದು ನಿಶ್ಚಯ ಕೇಳ್ತಿದ್ದ, ಆದರೆ ಈಗ ಕೇಳಂಗಿಲ್ಲ. ಈಗ ಸ್ವಲ್ಪ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಕಂದಾ ಪದ್ಯದೊಳಗೆ ಒಟ್ಟಾರೆಯಾಗಿ ಎಷ್ಟು ಮಾತ್ರೆಗಳು ಕಾಣ್ತಾ ಹೋಗ್ತೀವಿ, ಪೂರ್ವಾರ್ಥದಲ್ಲಿ ಎಷ್ಟು ಮಾತ್ರೆಗಳನ್ನು ಕಾಣ್ತಾ ಹೋಗ್ತೀವಿ ಅನ್ನೋದನ್ನು ಈ ರೀತಿಯ ಮೇಲೆ ಕೇಳ್ತಾ ಹೋಗ್ತಾರೆ. ಅಂದ್ರೆ ಮೊದಲನೇದು ಒಂದು ಸಾಲಿನೊಳಗೆ ಎಷ್ಟು ಮಾತ್ರೆಗಳನ್ನು ನೋಡ್ತಾ ಹೋಗ್ತೀವಿ, 12 ಮಾತ್ರೆಗಳನ್ನು ನೋಡ್ತಾ ಹೋಗ್ತೀವಿ. 2ನೇ ಸಾಲಿನೊಳಗೆ 1, 2, 3, 4, 5 4ನೇ 20 ಸೇಮು. ಅಂದರೆ 3ನೇ ಪಾದ ಸೇಮ್ ಇರ್ತೈತಿ. 12 3 ಮತ್ತು 4ನೇ ಪಾದಗಳು 2 ಮತ್ತು 4ನೇ ಪಾದಗಳು ಸೇಮ್ ಇರ್ತವೆ. ಅಂದರೆ ಪೂರ್ವಾರ್ಥದೊಳಗೆ ಒಟ್ಟು
32 ಇರ್ತವೆ, ಉತ್ತರಾರ್ಥದೊಳಗೆ 32 ಇರ್ತವೆ. ಒಟ್ಟು ಕಂದ ಪದ್ಯದೊಳಗೆ 64 ಮಾತ್ರೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಕಂದ ಪದ್ಯದಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಪ್ಪ ಅಂದರೆ ಒಟ್ಟು 64 ಮಾತ್ರೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಎಷ್ಟೇನಪ್ಪ ಅಂದ್ರೆ ಕಂದ ಪದ್ಯದ ಒಟ್ಟಾರೆಯಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳಿಕೊಟ್ಟೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.